ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಅಂತಕ್ಕಂಥ ಷಡ್ರಸಗಳು ಆಹಾರದಲ್ಲಿದ್ದರೆ ಆರೋಗ್ಯ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ. ಆಹಾರವೇ ಔಷಧಿ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಉಪ್ಪಿನಕಾಯಿ ಮರೆಯಾಗಿದೆ, ಕೋಸಂಬರಿ ಮರೆಯಾಗಿದೆ, ಚಟ್ನಿ ಪೌಡರ್ಗಳು ಮಾಯ ಆಗಿದ್ದಾವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ, ಮೂರ್ಕಟ್ಟಿ. ಆದ್ಮೇಲೆ ತಮ್ಮೆಲ್ಲರಿಗೂ ಮನೆ ಮನೆ ರಸದೂಟ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪರಿಪೂರ್ಣ ಆರೋಗ್ಯ ಬರಬೇಕು ಅಂತ ಹೇಳಿದ್ರೆ ಅದು ಆಹಾರದಿಂದ. ಆಹಾರವೇ ಔಷಧಿ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ನಮ್ಮ ಪೂರ್ವಜರು ಹೇಳಿದ್ದಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಹಾಗಿದ್ರೆ ಆಹಾರ ಹೇಗಿರಬೇಕು? ಹಿತಬುಕ್, ಮಿತಬುಕ್, ರಿತುಬುಕ್. ಆಹಾರ ಹಿತವಾಗಿರಬೇಕು. ಹಿತವಾಗಿರ್ಬೇಕಂತ ಹೇಳಿದ್ರೆ ಹೇಗೆ? ರುಚಿಕರವಾಗಿಯೂ ಇರಬೇಕು, ಆರೋಗ್ಯಕರವಾಗಿಯೂ ಇರಬೇಕು. ನಾಲಿಗೆಗೂ ಹಿತವಾಗಿರಬೇಕು, ಹೊಟ್ಟೆಗೂ ಹಿತವಾಗಿರಬೇಕು. ಅಂಥ ಆಹಾರ ಪದ್ಧತಿ ನಮ್ಮ ಪೂರ್ವಜರು ಆಚರಿಸಿಕೊಂಡು ಬಂದಿರೋದ್ರಿಂದ ನೂರಾರು ವರ್ಷ ಅವರು ಬದುಕ್ತಾ ಇದ್ರು. ಈಗ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನ ತಿಂದು ನಾವು 50-60 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ನಮ್ಮ ಪೂರ್ವಜರ ಆಹಾರ ಪದ್ಧತಿ ಹೇಗಿತ್ತು ಅನ್ನೋದನ್ನ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರವಾಗಿ ಆ ಒಂದು ಆಹಾರ ಪದ್ಧತಿ ವೈಜ್ಞಾನಿಕವಾಗಿತ್ತು ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಆದ್ಮೇಲೆ ನಮ್ಮ ಪೂರ್ವಜರು ಆಹಾರದಲ್ಲಿ ಏನಿರ್ತಿತ್ತು? ಒಂದು ಪಲ್ಯ, ಒಂದು ಸಾಂಬಾರು, ಮುದ್ದೆ ತಿನ್ನೋರು ಮುದ್ದೆ ತಿಂತಾಯಿದ್ರು. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ ತಿಂತಾಯಿದ್ರು. ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥವ್ರು ಆಹಾರದ ವಿಭಿನ್ನತೆ ಇರ್ತಾ ಇತ್ತು. ಆದರೆ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಚಟ್ನಿ ಪುಡಿ ಆಗಿರಬಹುದು, ಉಪ್ಪಿನಕಾಯಿ ಆಗಿರ್ಬೋದು, ಇವೆಲ್ಲವುಗಳು ಆಹಾರದಲ್ಲಿ ಸೇರಿಕೊಂಡಿದ್ದು. ಕೋಸಂಬರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಉಪ್ಪಿನಕಾಯಿ ಮರೆಯಾಗಿದೆ, ಕೋಸಂಬರಿ ಮರೆಯಾಗಿದೆ, ಚಟ್ನಿ ಪೌಡರ್ಗಳು ಮಾಯ ಆಗಿದ್ದಾವೆ. ಈ ಒಂದು ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಶರೀರಕ್ಕೆ ಷಡ್ರಸಗಳು ಸಿಗ್ತಾ ಇದ್ವು. ಈಗ ನಾವು ತಿಂತಾ ಇರತಕ್ಕಂಥ ಈ ಫಾಸ್ಟ್ ಫುಡ್ಗಳಲ್ಲಿ ಷಡ್ರಸಗಳಿಲ್ಲ. ಒಂದು ಖಾರ ಇರ್ಬೋದು, ಒಂದು ಹುಳಿ ಇರ್ಬೋದು, ಒಂದು ಸಿಹಿ ಇರ್ಬೋದು ಅಷ್ಟೇ. ಅದರಲ್ಲಿ ಉಪ್ಪು ಹಾಕಿರ್ತಾರೆ. ಒಗರು ಕಹಿ ಮಾಯವಾಗಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಅಂತಕ್ಕಂಥ ಷಡ್ರಸಗಳು ಆಹಾರದಲ್ಲಿದ್ದರೆ ಆರೋಗ್ಯ ಸದೃಢವಾಗಿರ್ತದೆ ಅಂತ ಹೇಳ್ತಾರೆ. ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂತ ಹೇಳಿದರೆ ಖಾರ, ತಿಕ್ತ ಅಂತ ಹೇಳಿದರೆ ಕಹಿ, ಕಷಾಯ ಅಂತ ಹೇಳಿದರೆ ಒಗರು. ಈ 6 ರಸಗಳು, ಆರೋಗ್ಯ ಅಂದರೆ 6 ರಸಗಳು, 6 ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಸೇವನೆ ಮಾಡೋದು. 6 ರಸಗಳನ್ನು ಯೋಗ್ಯವಾಗಿ ಸೇವನೆ ಮಾಡಿದರೆ ಆರೋಗ್ಯ. ಹಾಗೆ ಹಾಗಲಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಕಹಿ ಇರ್ತದೆ. ಕಹಿ ಸೌತೆಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ರು. ಈ ಕಹಿ ರಸ ಏನು ಮಾಡುತ್ತಂದ್ರೆ ನಮ್ಮ ಪಿತ್ತವನ್ನು, ವಾತವನ್ನು, ಕಫವನ್ನು ಸಮತೋಲನದಲ್ಲಿಡುತ್ತದೆ. ಮುಖ್ಯವಾಗಿ ಪಿತ್ತ ಮತ್ತು ಕಫದ ಸಮತೋಲನ ವ್ಯವಸ್ಥೆಗೆ ಈ ಕಹಿ ರಸ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತದೆ. ಹಾಗೂ ಈ ಒಗರು ರಸನೂ ಕೂಡ ಪಿತ್ತ ಮತ್ತು ಕಫದ ಸಮತೋಲನವನ್ನು ಕಾಯ್ದುಕೊಳ್ತದೆ. ದೋಷಗಳು ಸಮತೋಲನವಾಗಿದ್ದರೆ ಶರೀರ ಧಾರಣೆ ಆಗುತ್ತೆ. ದೋಷಗಳು ಅಸಮತೋಲನವಾದರೆ ಶರೀರ ವ್ಯಾಧಿಗ್ರಸ್ತವಾಗುತ್ತೆ. ಹಾಗೂ ಮಧುರ ರಸ ನಮ್ಮ ಪಿತ್ತಾಂಶವನ್ನು ಸಮತೋಲನದಲ್ಲಿಡುತ್ತದೆ. ಹುಳಿ ರಸ ಶರೀರ ಶುದ್ಧೀಕರಣವನ್ನು ಮಾಡ್ತದೆ. ಲವಣ ರಸ ಶರೀರದಲ್ಲಿ ನೀರಿನ ಅಂಶವನ್ನು ಸಮತೋಲನದಲ್ಲಿಡುತ್ತದೆ. ಹಾಗೂ ಇವೆಲ್ಲ ಸಪ್ತರಸಗಳು, ಆಮೇಲೆ ಮಧುರ, ಆಮ್ಲ, ಲವಣ, ಕಟು ಮತ್ತು ಖಾರದ ರಸ ನಮ್ಮ ಶರೀರದ ಮೇಧಸ್ಸನ್ನು ಸಮತೋಲನವಾಗಿಡೋದರ ಜೊತೆಗೆ
ಕಪಹರವಾಗಿ ಕೆಲಸ ಮಾಡುತ್ತೆ, ಕಪದೋಷಗಳನ್ನು ಸಮತೋಲನದಲ್ಲಿಡ್ತದೆ, ವಾತ ದೋಷಗಳನ್ನು ಸಮತೋಲನದಲ್ಲಿಡ್ತದೆ. ಹೀಗೆ ನಮ್ಮ ಆಹಾರದಲ್ಲಿ ಈ 6 ರಸಗಳನ್ನು ನಾವು ಸರಿಯಾಗಿ ಸೇವನೆ ಮಾಡಬೇಕಂದ್ರೆ ಉಪ್ಪಿನಕಾಯಿ ಸೇವನೆ ಮಾಡಬೇಕು. ಭಾಳ ಜನ ಹೇಳ್ತಾರೆ ಉಪ್ಪಿನಕಾಯಿ ಸೇವನೆ ಮಾಡಿದ್ರೆ ಬಿ ಪಿ ಬರ್ತದಂತ. ಉಪ್ಪಿನಕಾಯಿ ಸೇವನೆ ಮಾಡಿದರೆ ಬಿ ಪಿ ಹೋಗ್ತದೆ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಇವೆಲ್ಲ ಕಮ್ಮಿ ಆಗ್ತವೆ. ಆ ಉಪ್ಪಿನಕಾಯಿ ಹೇಗಿರಬೇಕಂದ್ರೆ ಮನೆಯಲ್ಲೇ ತಯಾರಿಸಿರ್ಬೇಕು. ಅದನ್ನು ಮನೆಯಲ್ಲಿ ತಯಾರಿಸೋ ಉಪ್ಪಿನಕಾಯಿಗೆ ಏನು ಹಾಕ್ತಾರೆ? ಮೆಂತ್ಯ ಪುಡಿ ಹಾಕ್ತಾರೆ, ಸಾಸಿವೆ ಪುಡಿ ಹಾಕ್ತಾರೆ, ಜೀರಿಗೆ ಪುಡಿ ಹಾಕ್ತಾರೆ. ಹಿಂದೆ ನಮ್ಮ ಪೂರ್ವಜರು ಹೇಗೆ ಉಪ್ಪಿನಕಾಯಿ ತಯಾರಿಸ್ತಾಯಿದ್ರು, ಆ ಉಪ್ಪಿನಕಾಯಿ ತಯಾರಿಸೋದೇ ಒಂದು ಸುಗ್ಗಿ ಇತ್ತು ಹಿಂದೆ. ಯಾವಾಗ ಬೇಸಿಗೆ ಸಂದರ್ಭದಲ್ಲಿ ಮಾವಿನಕಾಯಿ ಬರ್ತವೆ, ಆ ಸಂದರ್ಭದಲ್ಲಿ ಉಪ್ಪಿನಕಾಯಿ ವರ್ಷಕ್ಕಾಗೋಷ್ಟು ಹಾಕಿಡೋರು. ಈಗ ಉಪ್ಪಿನಕಾಯಿ ಬರ್ತದಲ್ಲ, ಅದು ಒಂದು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆಮೇಲೆ ಪ್ಯಾರಾಫಿನ್ ಎಣ್ಣೆ ಹಾಕಿರ್ತಾರೆ, ಅಂದರೆ ಏನು ರಿಫೈನ್ಡ್ ಆಯಿಲ್ ಅಂತಿರ್ತಲ್ಲ ಆ ಎಣ್ಣೆ ಸುರಿದಿರ್ತಾರೆ. ಅದರಲ್ಲಿ ಏನಾಗಿರ್ತಾರೆ, ಹಲವಾರು ಪ್ರಿಸರ್ವೇಟಿವ್ ಕೆಮಿಕಲ್ಗಳಿರ್ತವೆ. ಜೊತೆಗೆ ಅದನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಕೊಡ್ತಾರೆ. ಮತ್ತು ಇಂಥ ಉಪ್ಪಿನಕಾಯಿ ತಿಂದರೆ ಕ್ಯಾನ್ಸರ್ ಬರದೆ ಮತ್ತೇನಾಗುತ್ತೆ? ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗದೆ ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಬರದೆ ಏನಾಗುತ್ತೆ? ನಾ ಹೇಳ್ತಾ ಇರೋದು ಈ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲೇ ಪಿಂಗಾಣಿ ಡಬ್ಬದಲ್ಲಿ ಹಾಕಿರೋದು. ಆ ಒಂದು ನಮ್ಮ ಪೂರ್ವಜರು ಹಾಕ್ತಕ್ಕಂಥ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ. ಈಗ ಹಾಕ್ತಾ ಇರ್ತಕ್ಕಂಥದ್ದು ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ ಎಲ್ಲ, ಹಣಬದ್ಧವಾಗಿರ್ತಕ್ಕಂಥ ಉಪ್ಪಿನಕಾಯಿ, ದುಡ್ಡು ಗಳಿಸ್ಲಿಕ್ಕೋಸ್ಕರ ಉಪ್ಪಿನಕಾಯಿ ಇದು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದೇನಾಗುತ್ತೆ, ಅಸಿಡಿಕ್ ಅಂಶ ಪ್ಲಾಸ್ಟಿಕ್ನಲ್ಲಿ ಇರ್ತಕ್ಕಂಥ ಆ ಒಂದು ಪ್ಲಾಸ್ಟಿಕ್ ಅಂಶವನ್ನು ಕರಗಿಸುತ್ತೆ. ಆವಾಗ ಆ ಪ್ಲಾಸ್ಟಿಕ್ ಅಂಶ ಅದರಲ್ಲಿ ಸೇರಿದಾಗ ಕ್ಯಾನ್ಸರ್ ಬರ್ಬೋದು, ದೊಡ್ಡ ದೊಡ್ಡ ರೋಗಗಳು ಬರ್ಬೋದು. ಅದಕ್ಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿನಕಾಯಿ ತಿನ್ನಬಾರ್ದು. ಇನ್ನು ಚಟ್ನಿ ಪೌಡ್ರುಗಳು ನೋಡಿ, ಒಮೆಗಾ 3 ಫ್ಯಾಟಿ ಆಸಿಡ್ ಬೇಕು ಅಂತ ಹೇಳ್ತಾರೆ. ಹೃದಯದ ಸಮಸ್ಯೆ ಬರಬಾರ್ದು ಅಂದರೆ ನಮ್ಮ ಮೆದುಳು ಚೆನ್ನಾಗಿರಬೇಕು, ಕಿಡ್ನಿ ಚೆನ್ನಾಗಿರಬೇಕು, ನರನಾಡಿಗಳು ಚೆನ್ನಾಗಿರಬೇಕು, ಬೋನ್ಸ್ ಚೆನ್ನಾಗಿರಬೇಕಂದ್ರೆ ಕ್ಯಾಲ್ಸಿಯಂ ಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ಬೇಕು, ಹಾಗೆ ಪ್ರೋಟೀನ್ ಬೇಕು. ಅದ್ರ ಕೊರತೆ, ಇದ್ರ ಕೊರತೆ, ಎಲ್ಲ ಕೊರತೆ ಅಂತ ಹೇಳ್ತಾರೆ. ಚಟ್ನಿ ಪೌಡ್ರ್ ತಿಂದರೆ ಅಗಸೆ ಚಟ್ನಿಲಿ ಎಲ್ಲ ಅಂಶಗಳಿದ್ದಾವೆ. ಅಗಸೆನ ಚಟ್ನಿ ಮಾಡ್ಕೊಂಡು ತಿನ್ನೋರು ನಮ್ಮ ಪೂರ್ವಜರು. ಹಾಗೆಯೇ ಶೇಂಗಾ ಬೀಜದ ಚಟ್ನಿ ತಿನ್ನೋರು ಹುಚ್ಚಳ್ಳಿ ಚಟ್ನಿ ಅಂತ ಹೇಳ್ತಾರೆ. ನಮ್ಮೂರ ಕಡೆಗೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಗುರೆಳ್ಳು ಚಟ್ನಿ ಅಂತಾರೆ, ಅದನ್ನು ತಿನ್ನೋರು. ಇದರಲ್ಲೆಲ್ಲ ಏನಿತ್ತು? ಪ್ರೋಟೀನ್ ಸತ್ವ, ಕ್ಯಾಲ್ಸಿಯಂ ಸತ್ವ ಎಲ್ಲ ಇತ್ತು ಇದರಲ್ಲಿ ಮಿನರಲ್ಸ್ಗಳು ಸಿಗ್ತವೆ, ಹಾಗೆಯೇ ಇದರಲ್ಲಿ ವಿಟಮಿನ್ಸ್ಗಳು ಸಿಗ್ತವೆ, ಇದರಲ್ಲಿ ಪ್ರೋಟೀನು ಸಿಗ್ತದೆ, ಕಾರ್ಬೋಹೈಡ್ರೇಟು ಸಿಗ್ತದೆ, ಇದರಲ್ಲಿ ನಾರಿನ ಅಂಶನೂ ಕೂಡ ಸಿಗ್ತದೆ. ಇನ್ನೇನು ಬೇಕು? ಸಂಪೂರ್ಣವಾಗಿ ಇದನ್ನೇ ಅಲ್ವಾ ನಮ್ಮ ಇತ್ತೀಚಿನ ನ್ಯೂಟ್ರಿಷನ್ ಆ ಒಂದು ತರಗತಿಯಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವಿಚಾರವಾಗಿ ಹೇಳ್ತಕ್ಕಂಥ ಒಂದು ವಿಚಾರಗಳು ಇವೆ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಕೋರ್ಸ್ಗಳು ಶುರುವಾಗಿದ್ದಾವೆ. ಆದರೆ ನಮ್ಮ ಹಿರಿಯರಿಗೆ ಆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಹೇಗೆ ಸೇವನೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿತ್ತು ಅವಾಗಲೇ. ಅದಕ್ಕೆ ಅವರು ಕ್ಲಾಸ್ಗೆ ಹೋಗಿರಲಿಲ್ಲ, ಅವರು ತಮ್ಮ ಪರಂಪರೆಯಿಂದ ಕಳ್ಕೊಂಡು ಬಂದಿದ್ದರು. ಹಾಗೆ ಆ ಪರಂಪರೆಯಿಂದ ಕಲ್ತ್ಕೊಂಡು ಬಂದಿರತಕ್ಕಂಥ ಆ ಆಹಾರ ಪದ್ಧತಿಯಲ್ಲಿ ಚಟ್ನಿ ಪುಡಿಯನ್ನು ಸೇವನೆ ಮಾಡೋದು, ಆ ಒಂದು ಎಲ್ಲ ಪೋಷಕಾಂಶಗಳು ಚಟ್ನಿ ಪುಡಿಯಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಮತ್ತು ಕೋಸಂಬರಿ ಸೇವನೆ ಮಾಡ್ತಾಯಿದ್ರು. ಅದರಲ್ಲಿ ನಾರಿನ ಪದಾರ್ಥ, ಅದರಲ್ಲಿರ್ತಕ್ಕಂಥ ಆ ಒಂದು ಹೆಲ್ದಿ ಮಿನರಲ್ಸ್ಗಳು, ವಾಟರ್ ಸಾಲ್ಯುಬಲ್ ಮಿನರಲ್ಸ್ಗಳು ಜಾಸ್ತಿ ಇರ್ತವೆ ಆ ಒಂದು ಕೋಸಂಬರಿಯಲ್ಲಿ. ಆ ವಾಟರ್ ಸಾಲ್ಯುಬಲ್ ಮಿನರಲ್ಸ್ಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಿಯಾಶೀಲವಾಗಿಡ್ತಾ ಇದ್ವು. ಅಜೀರ್ಣ ಮತ್ತು ಮಲಬದ್ಧತೆಯಿಂದಲೇ ಸರ್ವ ರೋಗಗಳು ಬರ್ತವೆ. ಸರ್ವ ರೋಗೋತ್ಪತ್ತಿಗೆ ಅಜೀರ್ಣ ಮಲಬದ್ಧತೆ ಕಾರಣ. ಆ ಕೋಸಂಬರಿ ತಿಂತಾಯಿದ್ರು. ತರಕಾರಿ ಸಾಂಬಾರು, ಇವು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ವೆರೈಟಿ ಆಫ್ ಸಾಂಬಾರು, ಯಾಕಂದರೆ ಮುದ್ದೆ ಸೇವನೆ ಮಾಡ್ತಾರಲ್ಲ, ಆ ಮುದ್ದೆಗೆ ವೆರೈಟಿ ಆಫ್ ಸಾಂಬಾರನ್ನ ಬಳಸ್ತಾಯಿದ್ರು. ರಾಗಿ ಮುದ್ದೆ ಹೋಯ್ತೀಗ, ಪಿಜ್ಜಾ ಬರ್ಗರ್ ಬಂತು. ಪಿಜ್ಜಾ ಬರ್ಗರ್ ತಿಂದರೆ ಶುಗರು, ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದರೆ ಪಿಗರು. ನಿಮಗೆ ಶುಗರು ಬಿ ಪಿ ಬೇಕಾ, ನಿಮಗೆ ಒಳ್ಳೆ ಪಿಗರ್ ಬೇಕಾ, ಶಕ್ತಿಯುತವಾಗಿರ್ತಕ್ಕಂಥ ಸದೃಢ ಕಾಯ ಬೇಕಾ, ನೀವೇ ನಿರ್ಧಾರ ಮಾಡಿ. ರಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಷ್ಣ ಪದಾರ್ಥ. ರಾಗಿಯನ್ನು ತಿಂದವನು ಯೋಗಿ ಆಗುವನು. ರೊಟ್ಟಿ ತಿಂದರೆ ಜಟ್ಟಿ ಆಗ್ತಾನೆ. ನಾವು ರೊಟ್ಟಿ ಮತ್ತು ರಾಗಿಯನ್ನು ಮರೆತರೆ ನಾವು ಜೀವನದಲ್ಲಿ ಭಾಳ ದೊಡ್ಡ ಸಮಸ್ಯೆಗೊಳಗಾಗ್ತೇವೆ. ಈಗೆಲ್ಲ ಮೈದಾ ಹಿಟ್ಟಿನ ಪರೋಟ ತಿನ್ನೋದು, ಮನೇಲಿ ಪ್ರತಿ ದಿವಸ ಬೆಳಗ್ಗೆ ಹೊಟ್ಟೆ ತುಂಬ ಬ್ರೆಡ್ ತಿನ್ನೋ ಜನನೂ ಇದ್ದಾರೆ. ಬ್ರೆಡ್ಡು ಜಾಮು, ಬ್ರೆಡ್ಡು ಅದಕ್ಕೆ ಮತ್ತು ಯಾವುದೋ ಒಂದು ಸಾಸ್ ಹಾಕ್ಕೊಂಡು ತಿನ್ನೋದು. ಸಾಸ್ ತಿಂದರೆ ಶ್ವಾಸನೇ ನಿಂತೋಗ್ತದೆ, ಯಾಕಂದರೆ ಸಾಸಲ್ಲಿ ಹಲವಾರು ಪ್ರಿಸರ್ವೇಟಿವ್ ಇರ್ತದೆ. ನಮ್ಮ ಮನೇಲಿ ಮನೆ ಮುಂದೆನೇ ಟೊಮಾಟೊ ಬರ್ತದೆ. ಆ ಟೊಮಾಟೊ ಹಣ್ಣು ಚಟ್ನಿ ಮಾಡ್ಕೊಂಡು ತಿನ್ನೋಕ್ಕೆ ಏನಾಗಿದೆ ನಮಗೆ ಫ್ರೆಶ್ ಆಗಿ, ಅದನ್ನು ಬಿಟ್ಬಿಟ್ಟು ತಿಂಗಳಾನುಗಟ್ಟಲೆ ಕೊಳ್ತಿರ್ತಕ್ಕಂಥ
ಆ ಒಂದು ಸಾಸ್ ತಿನ್ನೋದ್ರಿಂದ ಆರೋಗ್ಯ ಕೆಡುತ್ತೆ. ನಮ್ಮ ಲಿವರ್ ಕೆಡಕ್ಕೆ, ನಮ್ಮ ಕಿಡ್ನಿ ಕೆಡಕ್ಕೆ, ಆ ಮೂಲಕವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಆ ಒಂದು ಅಂಗಾಂಗಗಳು, ಆರ್ಗನ್ಸ್ಗಳು, ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳು ಕೆಡಲಿಕ್ಕೆ ಇಂಥ ಪ್ರೆಸರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರಗಳೇ ಮೂಲ ಕಾರಣ. ಅದಕ್ಕೆ ಇವುಗಳನ್ನ ಬಿಡಬೇಕು. ಅದಕ್ಕೆ ಏನು ಮಾಡಬೇಕು, ಆಹಾರವನ್ನು ಇಂಥವೆಲ್ಲ ಒಂದು ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಆಹಾರ ತಿನ್ನೋದು. ಇಲ್ಲಿ ಸೊಪ್ಪು ತರಕಾರಿಗಳನ್ನ ಹೆಚ್ಚು ಸಾಂಬಾರಿಗೆ ಬಳಸ್ತಾ ಇದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವುಗಳಿಂದ ಪಲ್ಯ ಮಾಡ್ಕೊಂಡು ತಿಂತಾರೆ ರೊಟ್ಟಿಯಲ್ಲಿ. ವಿಭಿನ್ನ ಪ್ರಕಾರದ ಪಲ್ಯ, ಮೊಳಕೆ ಕಾಳುಗಳನ್ನು ತಿಂತಾಯಿದ್ರು. ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ಶರೀರದ ಎಲ್ಲ ಆ ಒಂದು ಜೀವಕೋಶಗಳಿಗೂ ಪ್ರೋಟೀನ್ ಸಮರ್ಪಕವಾಗಿ ಸಿಗ್ತದೆ. ಹಾಗೂ ಅದರಲ್ಲಿ ಹಲವಾರು ಮಿನರಲ್ಸ್ಗಳು ಸಿಗ್ತವೆ, ಹಾಗೂ ಅದರಲ್ಲಿ ವಿಟಮಿನ್ಸ್ಗಳು ಸಿಗ್ತವೆ. ಹಾಗೆ ಫೈಬರ್ನ ಅಂಶನೂ ಕೂಡ ಸಿಗ್ತದೆ ಮೊಳಕೆ ಕಾಳುಗಳಲ್ಲಿ. ಮೊಳಕೆ ಬರೆಸಿ ಪಲ್ಯ ಮಾಡೋದು. ಹೀಗೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ವಿಧಿವಿಧಾನ. ಮತ್ತು ಕೆಳಗಡೆ ಕೂತ್ಕೊಂಡು ಆಹಾರ ಸೇವನೆ ಮಾಡಬೇಕು. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಆಹಾರ ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ. ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟಾಗುತ್ತೆ. ಕೈಯಲ್ಲೇ ಆಹಾರ ಸೇವನೆ ಮಾಡಬೇಕು. ಪಂಚಮಹಾಭೂತಗಳು ಸೇರ್ತವೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲತತ್ವದ ಸಮ್ಮಿಲನದಿಂದ ನಮ್ಮೇನಾಗುತ್ತೆ, ಸಮಾನ ವಾಯು ಕ್ರಿಯಾಶೀಲವಾಗುತ್ತೆ. ಇದಕ್ಕೆ ಸಮಾನ ಮುದ್ರೆ ಅಂತ ಹೇಳ್ತಾರೆ. ಅಗದು ಆಹಾರ ಸೇವನೆ ಮಾಡಬೇಕು. ಬೊಜ್ಜೆ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋದೇ ಇಲ್ಲ. ಆಹಾರವನ್ನು ಒಂದು ಬಾರಿ ಬಾಯಲ್ಲಿ ತುತ್ತಿಟ್ಟರೆ 32 ಬಾರಿ ಅಗಿಬೇಕು. ಇದನ್ನು ನಮ್ಮ ಪೂರ್ವಜರು ಹೇಳಿಕೊಟ್ಟಿದ್ರು, ಅದನ್ನು ನಾವು ಮರ್ತಿದ್ದೇವೆ. ಇದೇ ಆಯುರ್ವೇದ ಶಾಸ್ತ್ರದಲ್ಲಿರೋದು. ಸರಿಯಾಗಿ ಆಹಾರ ಏನಾಗಬೇಕು ಅಂದರೆ ಬಾಯಲ್ಲಿ ರಸ ಆಗಬೇಕು. ಅಂದರೆ ಹೊಟ್ಟೆಯಲ್ಲಿ ಹೋಗಿ ಅದು ಸಮರಸವಾಗುತ್ತೆ. ಅನ್ನಂ ಗೃಹ್ಣಾತಿ ವಿವೇಚತಿ ಪಚತಿ ಮುಂಚತಿ. ಅನ್ನ ಸರಿಯಾಗಿ ಗ್ರಹಣೆ ಆಗಬೇಕು, ಅದು ಜೀರ್ಣ ಆಗಬೇಕು, ಹಾಗೂ ಅದು ಕೆಟ್ಟ ಮತ್ತು ಸಾರಭಾಗವಾಗಿ ಪರಿವರ್ತನೆ ಆಗಬೇಕು. ಕೆಟ್ಟ ಭಾಗ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಆಹಾರವನ್ನು ಚೆನ್ನಾಗಿ ಅಗದು ತಿನ್ನಬೇಕು. ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮೊಬೈಲು, ಟಿ ವಿ ನೋಡಬಾರ್ದು. ಆಹಾರ ಚೆನ್ನಾಗಿ ಅಗದು ತಿಂದರೆ ಆಹಾರದ ಪ್ರಮಾಣ ಏನಾಗುತ್ತೆ, ಕಡಿಮೆಯಲ್ಲೇ ಹೊಟ್ಟೆ ತುಂಬುತ್ತೆ. ಒಂದೇ ರೊಟ್ಟಿ ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬುತ್ತೆ. ಆದರೆ ಮುದ್ದೆ ಅಗಿಲಿಕ್ಕಾಗಲ್ಲ. ಮುದ್ದೆ ನುಂಗೋದು, ಪಲ್ಯನ ಚೆನ್ನಾಗಿ ಅಗಿಯೋದು, ಇಷ್ಟು ಮಾಡಬೇಕು. ಹಾಗೆ ಒಂದು ವಚನದಲ್ಲಿ ಹೇಳ್ತಾರಲ್ಲ, ಆಹಾರವನ್ನು ಕಿರಿದು ಮಾಡಿರಣ್ಣ. ಆಹಾರದಿಂದ ಹೆಚ್ಚು ಆಹಾರ ಸೇವನೆ ಮಾಡೋದ್ರಿಂದ ಕಾಮವಿಕಾರ, ಇಂದ್ರಿಯ ವಿಕಾರ, ಮನೋವಿಕಾರಗಳು ಹೆಚ್ಚಾಗ್ತವೆ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿತದೆ ಅಂಥೇಳಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗೆಯೇ ಹಸಿಯದೇ ಉಣ ಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡ ಎಂದ ಸರ್ವಜ್ಞ. ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳು ಹೊಟ್ಟೆ ತುಂಬಿದ ಮೇಲೂ ತಿನ್ಬೇಕು ಅನ್ನಿಸ್ತಾ ಇರ್ತವೆ. ಯಾಕಂದರೆ ಅದರಲ್ಲಿ ರಾಸಾಯನಿಕ ಅಂಶಗಳು ಅಂಥವಿರ್ತವೆ. MSG, ಮೋನೋಸೋಡಿಯಂ ಗ್ಲೂಟಾಮೇಟ್. ಅದೇನಿದೆ ಅಂದರೆ ನಾವು ಹೊಟ್ಟೆ ತುಂಬಿದ ಮೇಲೂ ಆ ಟೇಸ್ಟಿಂಗ್ ಪೌಡರ್ ಸ್ಮೆಲ್ಗೆ ಇನ್ನೂ ತಿನ್ಬೇಕು ಅನ್ನಿಸ್ತದೆ. ಅಂದರೆ ನಮ್ಮ ಮೆದುಳಿನಲ್ಲಿ ಆ ಒಂದು ಸೆನ್ಸ್ ಇರ್ತದಲ್ಲ, ಆ ಸೆನ್ಸು ನಾಶ ಆಗ್ತದೆ. ಆವಾಗ ಅಧಿಕ ತಿಂದು 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 ಅದಕ್ಕೆ ಹಾರ್ಟಿ ಮೀಲ್ ಅಂತ ಹೇಳ್ತಾರೆ. ಆ ಎದೆ ಏನಾಗುತ್ತೆ, ಹೊಟ್ಟೆ ಏನಾಗುತ್ತೆ, ಎದೆಗೆ ಬಂದು ಅಟೀತದೆ, ಅಷ್ಟು ತಿಂತಾ ಇರ್ತೇವೆ. ಅದರಿಂದ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್, ಒಬೆಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅಗದು ಚೆನ್ನಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಆಹಾರ ನಮ್ಮ ಸಣ್ಣ ಪ್ರಮಾಣದ ಆಹಾರದಲ್ಲಿ ಹೊಟ್ಟೆ ತುಂಬುತ್ತೆ, ಕಡಿಮೆ ಆಹಾರದಲ್ಲಿ ಹೊಟ್ಟೆ ತುಂಬುತ್ತೆ. ಮತ್ತು ಅದು ತಿಂದಿರೋದಿಲ್ಲ, ಸಪ್ತ ಧಾತುವಾಗಿ ಶರೀರ ಬಲಿಷ್ಠವಾಗುತ್ತೆ. ಇಲ್ಲಾಂದರೆ ಅದೆಲ್ಲ ಬೊಜ್ಜಾಗುತ್ತೆ. ಹೀಗೆ ಮತ್ತು ರಾತ್ರಿ ಸಾಯಂಕಾಲ 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡ್ತಾಯಿದ್ರು ನಮ್ಮ ಪೂರ್ವಜರು. 6-7 ಗಂಟೆ ಒಳಗಡೆ. 8 ಗಂಟೆಗೆ ಮಲಗಿ ಬಿಡ್ತಾಯಿದ್ರು. ಈಗ 10-11 ಗಂಟೆಗೆ ಆಹಾರ ಸೇವನೆ ಮಾಡೋದಾಗಿದೆ. ಸೂರ್ಯಾಸ್ತದ ನಂತರ ಆಹಾರ ಸೇವನೆ ಮಾಡೋದು ಅತ್ಯಂತ ತೊಂದರೆದಾಯಕ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ವಾಗ್ಭಟ್ರು ಉಲ್ಲೇಖ ಮಾಡ್ತಾರೆ, ಅಷ್ಟಾಂಗ ಹೃದಯ ಗ್ರಂಥದಲ್ಲಿ. ಅದಕ್ಕೆ ರಾತ್ರಿ 6 ಗಂಟೆ ನಂತರ 7 ಗಂಟೆ ಮ್ಯಾಕ್ಸಿಮಮ್ ಆಹಾರ ಸೇವನೆ ಮಾಡಬಾರ್ದು. ರಾತ್ರಿ ಬೇಗ ಆಹಾರ ಸೇವನೆ ಮಾಡಬೇಕು. ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ಮಾಡಿ ಮಲಗಿದಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ. ಆಹಾರ ಸೇವನೆ ಮಾಡಿದ ತಕ್ಷಣ ಮಲಗಬಾರ್ದು. 1-2 ತಾಸು ಎಚ್ಚರ ಇರಬೇಕು. 6:30-7 ಗಂಟೆ ಆಹಾರ ಸೇವನೆ ಮಾಡಿದ್ರೆ ಒಂದು 9 ಗಂಟೆವರೆಗೂ ಎಚ್ಚರ ಇರಬೇಕು. 9 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಎದ್ದರೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ಸದೃಢವಾಗುತ್ತೆ. ಇದಿಷ್ಟು ಆಹಾರ ಪದ್ಧತಿಯ ಬಗ್ಗೆ ಇರತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಅದರ ಮುಖ್ಯವಾಗಿರ್ತಕ್ಕಂಥ ಘಟಕಗಳನ್ನು ನಾನು ಹೇಳಿದ್ದೇನೆ. ಈ ಪ್ರಕಾರವಾಗಿ ನೀವು ಆಹಾರವನ್ನು ರೂಢಿಸ್ಕೊಂಡಿದ್ದೆ ಆದರೆ ಆಹಾರದಲ್ಲಿ ಸೊಪ್ಪು, ತರಕಾರಿ, ಚಟ್ನಿ ಪುಡಿ, ಆಮೇಲೆ ಉಪ್ಪಿನಕಾಯಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳೆಲ್ಲವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಸದೃಢವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಪಿಜ್ಜಾ, ಬರ್ಗರು, ಹಾಟ್ ಡಾಗ್, ಫುಡ್ ಡಾಗ್ ಅಂತ ಏನು ಹೇಳ್ತಾರೆ, ಈ ಸಾಫ್ಟ್ ಡ್ರಿಂಕ್ಸು, ಇವುಗಳಿಂದ ಹೊರಗಡೆ ಬಂದು ನೀವು ನಿಮ್ಮ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಮೂಲ ಆಹಾರವನ್ನು
ನಿಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.